ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸಿಪೇನ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಇಲ್ಲೊಂದು 38 ಮೇಕೆಗಳಿದೆ. ಸೊ ಈ ಎಲ್ಲ ಮೇಕೆಗಳು ತುಂಬಾ ದೊಡ್ಡ ಮಟ್ಟದ ರಾಸಲ್ಲಿರುವಂಥ ಮೇಕೆಗಳು, ಎಲ್ಲ ಬಾಗೇವಾಡಿ ಮೇಕೆಗಳು ಅಂತ ಕರೀತಾರಲ್ಲ ಆ ತರಹದ ಮೇಕೆಗಳು, ತುಂಬ ದೊಡ್ಡ ಸೈಜಲ್ಲಿರುವಂಥ ಮೇಕೆಗಳು. ಇವೆಲ್ಲವೂ ಕೂಡ ಪ್ರೆಗ್ನೆಂಟ್ ಅಲ್ಲ, ಕೇವಲ ಪ್ರೆಗ್ನೆಂಟ್ ಅಲ್ಲದಿರುವಂತಂದರೆ ಕಟಿಂಗ್ಗೋಸ್ಕರನೇ ಮೊನ್ನೆ ದಿನ ಮಳವಳ್ಳಿ ಕಡೆ ತೊಗೊಂಡು ನನ್ನ ಕಡೆಯಿಂದ ವ್ಯಾಪಾರ ಮಾಡ್ತಾರೆ. ಸೊ ಅವ್ರು ತೊಗೊಂಡು ರೀಸೇಲ್ ಮಾಡ್ಕೋತಾರೆ ಅವರೆಲ್ಲ. ಅಂಥ ಕಸ್ಟಮರ್ಗಳಿಗೆ ಒಂದು 18 ಮೇಕೆಗಳನ್ನ ಕಳಿಸ್ಕೊಡ್ಬೇಕಿತ್ತು. ಆ ಕಾರಣಕ್ಕೆ ಕೆಲವೊಂದು ಮೇಕೆಗಳನ್ನ ನೋಡ್ತಿದ್ದೆ. ಆ ಟೈಮಲ್ಲಿ ಸಿಕ್ಕಂಥ ಮೇಕೆಗಳು ಇವು ನೋಡ್ಬೋದು, ತುಂಬಾ ದೊಡ್ಡ ಸೈಜಲ್ಲಿರುವಂಥ ಮೇಕೆಗಳು. ಒಂದು 18ರಿಂದ 25, 28 kg, 26 kg, 22 kg ಮಟನ್ ಬರುವಂಥ ಮೇಕೆಗಳು ನೋಡಿದ್ರೆ ತುಂಬಾ ದೊಡ್ಡ ಸೈಜಲ್ಲಿದೆ. ಬಟ್ ಇವೆಲ್ಲೂ ಕೂಡ ಗಬ್ಬದ ಮೇಕೆಗಳಂತ ನೀವೇನಾದರೂ ಅಂದ್ಕೊಂಡ್ರೆ ಅದು ತಪ್ಪು. ಇವೆಲ್ಲ ಇರುವಂಥ ಮೇಕೆಗಳು ಗಬ್ಬ ಅಲ್ಲ. ಸೊ ಈ ಥರ ಮೇಕೆಗಳನ್ನ ಮೊನ್ನೆ ರೀಸೇಲ್ಗೋಸ್ಕರ ಅಂತಲೇ ಮಳವಳ್ಳಿ ಮತ್ತು ಕಿರ್ಗಾವಲ್ ಅಂತ ಕರೀತಾರಲ್ಲ ಆ ಕಡೆ ಕಳಿಸ್ಕೊಡ್ತೀನಿ. ಇವರು ನನ್ನ ವೀಕ್ಲಿ ಕಸ್ಟಮರು, ನನ್ನ ಹತ್ರ ವೀಕ್ಲಿ ಈ ಥರ ಕಟ್ಟಿಂಗ್ಗೋಸ್ಕರ ಮೇಕೆಗಳನ್ನ ಜಾಸ್ತಿ ತೊಗೊಂಡು ಸೇಲ್ ಮಾಡ್ತಾರೆ. ಈಗ ದೀಪಾವಳಿ ಯುಗಾದಿ ಕೂಡ ಇದೆಯಲ್ಲ, ಸೊ ಆ ಕಾರಣಕ್ಕೆ ಇವರು ಜಾಸ್ತಿ ಸಂಖ್ಯೆಯಲ್ಲಿ ಮೇಕೆಗಳನ್ನ ಕಳಿಸ್ಕೊಡಿ ಅಂದಿದ್ರು. ಸೊ ನನಗೆ ಅವತ್ತು ಸ್ಯಾಟಿಸ್ಫೈಡ್ ಆಗಲಿಲ್ಲ. ತುಂಬಾ ದೊಡ್ಡ ಮಟ್ಟದ ಮೇಕೆಗಳು ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ. ಹೆಚ್ಚು ಕಡಿಮೆ ಒಂದು 18 ಮೇಕೆಗಳನ್ನ ಕೂಡ ಕಳಿಸ್ಕೊಟ್ನೆ. ಅದ್ರ ಜೊತೆಗೆ ದಾವಣಗೆರೆ ಕಡೆಗೆ ಒಬ್ಬರಿಗೆ ಮೇಡಮ್ಗೆ ನಾನು ಒಂದು 12 ಮೇಕೆಗಳನ್ನು ಕೂಡ ಕಳಿಸ್ಕೊಡ್ತೀನಿ. ಅವೆಲ್ಲ ಪ್ರೆಗ್ನೆಂಟ್ ಇರುವಂಥ ಮೇಕೆಗಳನ್ನು ಕೂಡ ನಾನು ವೀಕ್ಲಿ ಕಳಿಸ್ಕೊಡ್ತಾರೆ. ಒಬ್ಬರು ನನ್ನ ಕಸ್ಟಮರು ಫೋನ್ ಮಾಡಿ ನನಗೂ ಕೂಡ ಒಂದು 12 ಪ್ರೆಗ್ನೆಂಟ್ ಮೇಕೆಗಳನ್ನ ಕಳಿಸ್ಕೊಟ್ಟಿದ್ರು. ಅವ್ರಿಗೂ ಕೂಡ ಒಂದು 12 ಪ್ರೆಗ್ನೆಂಟ್ ಮೇಕೆಗಳನ್ನ ದಾವಣಗೆರೆ ಕಡೆಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರು ಅವ್ರಿಗೂ ಕೂಡ ಕೊಟ್ಟಿದ್ದೀನಿ. ಈ ವಾರ ಶನಿವಾರ ಕೂಡ ಮತ್ತೆ ಕೆಲವೊಂದು ಮೇಕೆಗಳನ್ನು ಕೂಡ ಕೊಡೋದು. ಸ್ವಲ್ಪ ಬಿಜಿ ಇರೋ ಕಾರಣಕ್ಕೆ, ಟಗರು ಮರಿಗಳು ಜಾಸ್ತಿ ಲೋಡ್ ಇರೋ ಕಾರಣಕ್ಕೆ ಹೋದ ವಾರ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಈ ವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರ ಪ್ರೆಗ್ನೆಂಟ್ ಇರೋ ಮೇಕೆಗಳನ್ನ ಕಳಿಸ್ಕೊಡೋದಿದೆ. ಸೊ ನಿಮಗೂ ಕೂಡ ಈ ಥರ ದೊಡ್ಡ ಮೇಕೆಗಳಂದರೆ ಬಾಗೇವಾಡಿ ಮೇಕೆಗಳು, ಉಸ್ಮಾನಾಬಾದಿ ಮೇಕೆಗಳು ಅಂತ ಏನು ಕರೀತಲ್ಲ, ಸೊ ಆ ಥರ ಮೇಕೆಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ. ನೀವು ಸಾಕೋದಕ್ಕಾಗಿರ್ಬೋದು, ರೀಸೆಲ್ಲಿಂಗ್ ಆಗಿರ್ಬೋದು, ಅದು ಬಿಟ್ಟು ನೀವು ಕಟಿಂಗ್ಗೋಸ್ಕರ ಅಂಗಡಿ ಅಥವಾ ನಿಮ್ಮ ಹಬ್ಬಕ್ಕೆ ಅಥವಾ ನಿಮಗೆ ಏನಾದರೂ ಮದುವೆ ಫಂಕ್ಷನ್ಗಳಿಗೆ ನಿಮ್ಮ ಹತ್ರ ಮೇಕೆಗಳು ಬೇಕು ಸರ್ ಅಂದರೆ ನನಗೆ ಮೇಲೆ ಕಾಣುವಂಥ ಈ ನಂಬರ್ಗೆ ಕಾಲ್ ಮಾಡಿದರೆ ನಾನು ಕಾಲ್ ಪಿಕ್ ಮಾಡ್ತೀನಿ. ಕೆಲವು ಟೈಮಲ್ಲಿ ನಾನು ಕಾಲ್ ಪಿಕ್ ಮಾಡದೆ ಹೋದರೆ ನಾರ್ಮಲಾಗಿ ಟೆಕ್ಸ್ಟ್ ಮಾಡಿ ನನ್ನ ಕಡೆಯಿಂದ ವೀಕ್ಲಿ ಸಪ್ಲೈ ಇರುತ್ತೆ. ಪ್ರೆಗ್ನೆಂಟ್ ಮೇಕೆಗಳು ನನ್ನ ಹತ್ರ 11,000, 12,000ದಿಂದ ಸ್ಟಾರ್ಟ್ ಆಗಿಬಿಟ್ಟು 16,000 ಗಂಟ ಮೇಕೆಗಳಿರುತ್ತೆ. ಸೊ ದೊಡ್ಡ ಮೇಕೆಗಳಿಗೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಸಣ್ಣ ಪುಟ್ಟ ಮೇಕೆಗಳಂದರೆ ರೇಟ್ ಕೂಡ ಕಡಿಮೆ ಇರುತ್ತೆ. ಕಟಿಂಗ್ಗೋಸ್ಕರ ಅಂದರೆ ನನ್ನ ಹತ್ರ 7,000ರಿಂದ ಹಿಡ್ಕೊಂಡು 13,000, 11,000 ಗಂಟ ಮೇಕೆಗಳು ಕೂಡ ಇರುತ್ತೆ. ಮೊನ್ನೆ ಕೊಟ್ಟಂಥ ಕಟ್ಟಿಂಗ್ಗೋಸ್ಕರ ಮೇಕೆಗಳನ್ನ 11,800, 12,600 ಕಟಿಂಗ್ ಮೇಕೆಗಳನ್ನ ಕೂಡ ಕೊಟ್ಟಿದ್ದೀನಿ. ತುಂಬ ದೊಡ್ಡ ಮಟ್ಟದ ಮೇಕೆಗಳೇ. ಸೊ ಹಾಗಾಗಿ ಸ್ವಲ್ಪ ಓವರ್ ಸೈಜಲ್ಲಿ ಇರೋ ಮೇಕೆಗಳನ್ನ ಕಳಿಸ್ಕೊಡಿ ಅಂತ ಹೇಳಿದರು. ಸೊ ಆ ಥರದ ಕಾರಣಕ್ಕೆ ಅವರಿಗೆ ಆಯ್ದು ತೆಗೆದು ಕೂಡ ಕಳಿಸ್ಕೊಟ್ಟಿದ್ದೀನಿ. ಈ ಥರ ಗಬ್ಬದ ಮೇಕೆಗಳು ನೋಡ್ಬೋದು, ತುಂಬಾ ನೀಟಾದಂಥ ಗಬ್ಬದ ಮೇಕೆಗಳು, ಎಲ್ಲ ಕಪ್ಪು ಮೇಕೆಗಳು. ಸೊ ಈ ಥರ ಮೇಕೆಗಳು ನನ್ನ ಹತ್ರ ಅವೈಲೇಬಲ್ ಇರುತ್ತೆ. ವೀಕ್ಲಿ ಗಾಡಿ ನನ್ನ ಕಡೆಯಿಂದ ಬರ್ತಿರುತ್ತೆ. ಸೊ ನಿಮ್ಗೆ 1 ಆಗಿರ್ಬೋದು, 2 ಆಗಿರ್ಬೋದು, 5, 8, 10, ಸೊ ನಿಮ್ಗೆ ಎಷ್ಟು ಸಂಖ್ಯೆಯಲ್ಲಿ ಮರಿಗಳು ಬೇಕು ಅಥವಾ ತೆನೆ ಮೇಕೆಗಳು ಬೇಕಾದ್ರೂ ನನಗೆ ಕಾಲ್ ಮಾಡಿ. ನಾನು ವೀಕ್ಲಿ ಕಳಿಸ್ಕೊಡ್ತಿರ್ತೀನಿ. ಬಟ್ ತುಂಬ ಫಲ ಆಗಿರ್ತದೆ. ಇನ್ನೇನು ಒಂದು ತಿಂಗಳೊಳಗಡೆ 15 ದಿನ, 8 ದಿನದಲ್ಲಿ ಮರಿ ಹಾಕುವಂಥ ಮರಿಗಳು ಕೂಡ ಕಳಿಸ್ಕೊಡ್ತೀನಿ. ಜೊತೆಗೆ ನೀವು ಆಲ್ರೆಡಿ ನನಗೆ ಮರಿ ಹಾಕಿರುವಂಥವೇ ಮೇಕೆಗಳು ಬೇಕಂದರೆ ಅವನು ಕೂಡ ನಾನು ಕಳಿಸ್ಕೊಡ್ತೀನಿ. ಯಾಕಂದರೆ ಕೆಲವೊಬ್ಬರು ಪ್ರೆಗ್ನೆಂಟ್ ಮೇಕೆಗಳು ದಾರಿ ಮಧ್ಯೆ ಏನಾದರೂ ಆಗಿಬಿಟ್ರೆ ಅಂತ ಕೆಲವು ಜನ ಭಯ ಪಟ್ಕೊಂಡು ನನಗೆ ಫೋನ್ ಮಾಡಿರ್ತಾರೆ. ಆ ಥರ ಏನಿರೋದಿಲ್ಲ, ನೋಡಿಕೊಂಡೇ ಹಾಕಿರುತ್ತೆ. ಸೊ ನಿಮ್ಗೆ ಆ ಥರ ಏನಾದರೂ ಅನುಮಾನ ಇದ್ದರೆ ನನಗೆ ನೀವು ಮೇಕೆ ಆಲ್ರೆಡಿ ಮರಿ ಹಾಕಿರೋ ಮೇಕೆಗಳನ್ನು ಕೂಡ ಕಳಿಸ್ಕೊಡ್ತೀನಿ, ನಾನು ಕಳಿಸ್ಕೊಡ್ತೀನಿ. ಅವು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ರೇಟಲ್ಲಿ ಇರುತ್ತೆ. ಸೊ ಅವೆಲ್ಲ 1 ಮರಿ 2 ಮರಿ ಅಂತ ಏನಿಲ್ಲ. ಸೊ ಆ ಸೈಜು ಇದ್ರ ಮೇಲೆ ಮರಿಗಳನ್ನ ಹಾಕಿರ್ತವೆ. ಕೆಲವೊಂದು ಮರಿಗಳು 3 ಇರ್ತವೆ, ಕೆಲವೊಂದು ಮರಿಗಳು 2 ಇರ್ತವೆ, ಕೆಲವೊಂದು ಮರಿಗಳು ಒಂದೇ ಹಾಕಿರ್ತವೆ. ಸೊ ನಿಮ್ಗೆ ಎಷ್ಟು ಮರಿಗಳು ಹಾಕಿರೋ ಮೇಕೆಗಳು ಬೇಕಂತ ನನಗೆ ನೀವು ಹೇಳಿದರೆ ಅಷ್ಟೇ ಮರಿ ಹಾಕಿರೋ ಮೇಕೆಗಳನ್ನ ನಾನು ಕಳಿಸ್ಕೊಡ್ತೀನಿ. ಸೊ ನಾಳಿದ್ದು ಶುಕ್ರವಾರ ಮೊದಲ ಸಂತೆಯಿಂದ ನನ್ನ ಕಡೆಯಿಂದ ಗಾಡಿ ಲೋಡ್ ಆಗುತ್ತೆ. ಜೊತೆಗೆ ನಾಡಿದ್ದು ಬೆಂಗಳೂರು ಕಡೆ ಮತ್ತು ಮೈಸೂರು ಕಡೆ ಗಾಡಿ ಕೂಡ ಬರುತ್ತೆ. ನಿಮಗೂ ಅಥವಾ ನಿಮ್ಮ ರಿಲೇಟಿವ್ಗೆ ಈ ಥರ ಸಾಕೋದಕ್ಕೆ ಮೇಕೆ ಆಗಿರ್ಬೋದು, ಸಾಕೋದಕ್ಕೆ ಅಮ್ಮಿಂಗಡ, ಎಳಗಡೆ ಟಗರು ಮರಿ ಆಗಿರ್ಬೋದು, ಮೇಕೆ ಮರಿಗಳು ಆಗಿರ್ಬೋದು, ಹೋತ್ ಮರಿಗಳಾಗಿರ್ಬೋದು, ಸೊ ಏನೇ ಬೇಕಿದ್ರೆ ನನಗೆ ಕಾಲ್ ಮಾಡಿ. ನಾಳೆ ಕೂಡ ನಾಡಿದ್ದು ಕೂಡ ಗಾಡಿ ಬರುತ್ತೆ, ಬೆಂಗಳೂರಿಗೂ ಬರುತ್ತೆ, ಮೈಸೂರಿಗೂ ಬರುತ್ತೆ. ವೀಕ್ಲಿ ಕಳಿಸ್ಕೊಡೋ ಥರನೇ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.